ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ರಾಕಿ ಸನಾಬ್ ದೇವಿರಮ್ಮ. ಸ್ನೇಹಿತರೆ, ನಾನು ಇವತ್ತು ಬಂದಿರತಕ್ಕಂಥ ಸ್ಥಳ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟ ಎಂಬಂಥ ಒಂದು ಪುರಾಣ ಐತಿಹಾಸಿಕ ಸ್ಥಳಕ್ಕೆ. ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇದ್ರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ ಸರ್. ನೀರು ಹಾಕಿಸ್ಕೊಳ್ಳಿ, ನೀವೇ ಹೇಳ್ತೀರಿ. ಹಾಂ, ಮೇಲ್ಗಡೆ ಸರ್. ಹಾಂ ಹಾಂ ತುಂಬ ಚೆನ್ನಾಗಿದೆ ಬೆಟ್ಟ. ಮಳೆ ಬೇರೆ ಬಂದಿದೆಯಲ್ಲ, ಹಾಂ 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 ವಾತಾವರಣ ಫುಲ್ಲು ಚೆನ್ನಾಗಿದೆ ಸರ್. 1 ಅವರಲ್ಲಿ ಹತ್ಬೋದಾ? ಹತ್ಬೋದು ಇವ್ರೆ, ಹತ್ಬೋದಾ? 1000 ಚಿಲ್ಲರೆ ಮೆಟ್ಲಿದೆ. ಹಾಂ, ಏನಿಲ್ಲ, ನಮ್ಮ ಲೆಕ್ಕ ಒಂದು ಓಹ್ ಓಕೆ ಸರ್, ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಹೋಗಿ ಹಿಡೀರಿ, ಎಲ್ಲ ಕಾಣಿಸುತ್ತೆ. ಹೌದಾ? ಓಕೆ ಸರ್, ಓಕೆ ಓಕೆ. ಇಲ್ಲಿ ಕಾಣ್ತಾ ಇರೋದು ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ದ್ವಾರಬಾಗಿಲು. ಇಲ್ಲಿಂದ ನಮ್ಮ ಸಿದ್ದರ ಬೆಟ್ಟದ ಪಯಣ ಶುರುವಾಗುತ್ತೆ. ಇಲ್ಲಿ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಸಂಪೂರ್ಣ ಮಾಹಿತಿಯನ್ನು ಹಾಕಿರ್ತಾರೆ, ನೋಡಬಹುದು. ಇಲ್ಲಿ ಮೆಟ್ಟಿಲುಗಳ ಪಕ್ಕದಲ್ಲಿ ಕೆಲವೊಂದು ಕಂಬಗಳನ್ನು ನೆಟ್ಟಿರುತ್ತಾರೆ. ಅದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಇರಲಿ, ನಮ್ಮ ಪಯಣ ಮುಂದುವರ್ಸೋಣ. ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಒಂದು ಧನ್ಯವಾದ ಹೇಳೋಣ. ಯಾಕಂದರೆ ಅವರು ಎಷ್ಟು ಚೆನ್ನಾಗಿ ಈ ಬೆಟ್ಟದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದರು ಅಂದರೆ ನನಗೆ ತುಂಬ ಖುಷಿಯಾಗೋಯಿತು. ಸೊ ಧನ್ಯವಾದಗಳು ಪೊಲೀಸ್ ಸಿಬ್ಬಂದಿಯವ್ರಿಗೆ. ನಮ್ಮ ಸಿದ್ದರ ಬೆಟ್ಟದ ಪಯಣವನ್ನು ಮುಂದುವರ್ಸೋಣ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಇರುವಂತಹ ಈ ಬೆಟ್ಟವನ್ನು ಸಿದ್ದರ ಬೆಟ್ಟ, ಸಂಜೀವಿನಿ ಬೆಟ್ಟ ಎಂದು ಕರೆಯುತ್ತಾರೆ. ಸಂಜೀವಿನಿ ಬೆಟ್ಟ ಎಂದು ಕರೆಯಲು ಇದಕ್ಕೆ ಇದ್ದ ಇತಿಹಾಸ ರಾಮಾಯಣ ಕಾಲದ ರಾಮ ರಾವಣರ ನಡುವೆ ಯುದ್ಧ ಆದಾಗ ಲಕ್ಷ್ಮಣನು ಗಂಭೀರವಾಗಿ ಗಾಯಗೊಳ್ಳುತ್ತಾನೆ. ಆಗ ಆಂಜನೇಯನು ಔಷಧಿಯನ್ನು ತರಲು ಹೋಗುತ್ತಾನೆ. ಆಗ ಔಷಧಿಯ ಸಸಿಯನ್ನು ಗುರುತಿಸಲಾಗದೆ ಇಡೀ ಸಂಜೀವಿನಿ ಪರ್ವತವನ್ನೇ ಹೊತ್ತು ತರುತ್ತಾನೆ. ಆಗ ಆ ಪರ್ವತದಿಂದ ಮುರಿದು ಬಿದ್ದ ಕೆಲವು ತುಂಡುಗಳು ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಬೀಳುತ್ತವೆ. ಆ ಬಿದ್ದ ತುಂಡುಗಳ ಜಾಗವೇ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಈ ಸಿದ್ದರ ಬೆಟ್ಟ ಮತ್ತು ಸಂಜೀವಿನಿ ಬೆಟ್ಟ. ಬರುತ್ತೆ ಬ್ರೋ, ಓಕೆ ಅಂದರೆ ಬರುತ್ತೆ. ಹಾಕದಾ? ಓಕೆ ಬ್ರೋ, ಓಕೆ. ರಾಕಿ ಸನಾಬ್ ದೇವಿರಮ್ಮ ಅಂತೆ. ಇಲ್ಲ, ಯೂಟ್ಯೂಬ್ ರಾಕಿ ROCKY ರಾಕಿ ಸನ್ ಆಫ್ ದೇವಿರಮ್ಮ. ಸನ್ SON ದೇವಿರಮ್ಮ DIVE YF. ಹಾಂ, ಸರ್ಚಿಂಗಲ್ಲಿ ಬಂದುಬಿಡುತ್ತೆ ಬ್ರೋ. ಹಾಂ, ಸಪೋರ್ಟ್ ಮಾಡಿ ಬ್ರೋ. ಈಗ 24ನೇದಿದು ವೀಡಿಯೋಸು. ಥ್ಯಾಂಕ್ ಯು ಬ್ರೋ. ಸಿದ್ದರ ಬೆಟ್ಟದ ಮೆಟ್ಟಿಲುಗಳು 1000ಕ್ಕೂ ಅಧಿಕವಾಗಿದೆ. ಈ ಮಾರ್ಗ ಮಧ್ಯದಲ್ಲಿ ದೊಡ್ಡ ದೊಡ್ಡದಾದ ಬಂಡೆಗಳ ಮೇಲೆ ಈಶ್ವರನ ಒಂದು
ಚಿತ್ರವನ್ನು ಚಿತ್ರಿಸಲಾಗಿರುತ್ತದೆ. ಇದು ಸಿದ್ದರ ಬೆಟ್ಟದ ಒಂದು ಅರ್ಧ ಬೆಟ್ಟ ಹತ್ತಿದಾಗ ಕೆಳಗಡೆ ಕಾಣ್ತಕ್ಕಂಥ ಒಂದು ಭವ್ಯವಾದ ದೃಶ್ಯ ಅಂತ ಹೇಳ್ಬೋದು. ಈ ಒಂದು ಗಿರಿಶಿಖರದಲ್ಲಿ ಸಂಜೀವಿನಿ ಸಸ್ಯವೂ ಕೂಡ ಇದೆ ಎಂಬ ನಂಬಿಕೆ. ಒಂದು ಅಂದಾಜಿನ ಪ್ರಕಾರ ಇಲ್ಲಿ ಸಿಗುವಂಥ ಔಷಧಿ ಸಸ್ಯಗಳು ಬೇರೆ ಎಲ್ಲೂ ಸಿಗುವುದಿಲ್ಲ ಎನ್ನಲಾಗುತ್ತೆ. ಇಂದಿಗೂ ಸಹ ಸಿದ್ದರ ಬೆಟ್ಟದ ಕೆಲವು ಗುಹೆಗಳಲ್ಲಿ ಸಾಧು ಸಂತರು ಧ್ಯಾನ ಮಾಡುವುದನ್ನು ಈಗಲೂ ಕಾಣಬಹುದು ಎನ್ನಲಾಗುತ್ತೆ. ಈ ಒಂದು ಗಿರಿಶಿಖರವು ಸಮುದ್ರ ಮಟ್ಟದಿಂದ 2650 ಅಡಿ ಎತ್ತರದಲ್ಲಿರುವಂತಹ ಬೆಟ್ಟ ಆಗಿರುತ್ತದೆ. ಈ ಬೆಟ್ಟದಲ್ಲಿ ನಿಗೂಢವಾದ, ರೋಚಕವಾದ, ರೋಮಾಂಚನಗೊಳಿಸುವಂತಹ ಗುಹೆಗಳನ್ನು ಈಗಲೂ ಕೂಡ ಕಾಣಬಹುದು. ಕರ್ನಾಟಕದ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವ ಈ ಸಿದ್ದರ ಬೆಟ್ಟವು ಧಾರ್ಮಿಕ ಕೇಂದ್ರ ಹಾಗೂ ಚಾರಣಿಗರ ಸ್ವರ್ಗವಾಗಿದೆ. ಈ ಬೆಟ್ಟಕ್ಕೆ ಚಾರಣದ ಸೂಕ್ತ ಸಮಯವೆಂದರೆ ಮಳೆಗಾಲದ ನಂತರ ತಿಂಗಳುಗಳಾದ ಅಕ್ಟೋಬರ್ನಿಂದ ಮಾರ್ಚ್ನವರೆಗೆ ಭೇಟಿ ನೀಡುವುದಕ್ಕೆ ಅತ್ಯುತ್ತಮವಾದ ಸಮಯ ಅಂತ ಹೇಳಬಹುದು. ಬೆಟ್ಟ ಹತ್ತುವಾಗ ಅಗತ್ಯವಾಗಿ ಕುಡಿಯುವ ನೀರು ಇಟ್ಟುಕೊಳ್ಳುವುದು ಉತ್ತಮ. ಬೆಟ್ಟವನ್ನು ಹತ್ತುವಾಗ ಜಾಗ್ರತೆಯಿಂದ ಹತ್ತುವುದು ಕೂಡ ಉತ್ತಮವಾಗಿರುತ್ತೆ. ಈ ಒಂದು ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಎಂದು ಹೆಸರು ಬರಲು ಕಾರಣ, ಹಿಂದೆ ಋಷಿ ಮುನಿಗಳು ಲೌಕಿಕ ಬದುಕಿನಿಂದ ದೂರ ಉಳಿಯುವುದಕ್ಕೆ, ದೈವ ಸ್ಮರಣೆಗಾಗಿ ಹೆಚ್ಚಾಗಿ ನಿರ್ಜನ ಪ್ರದೇಶಗಳಾದ ಬೆಟ್ಟ ಗುಡ್ಡಗಳಲ್ಲಿರುವ ಗವಿಗಳಲ್ಲಿ ತಪೋನಿರತರಾಗುತ್ತಿದ್ದರು. ಹೀಗಿರುವ ಬೆಟ್ಟಗಳ ಪೈಕಿ ಅಂತಹುದೇ ಒಂದು ಬೆಟ್ಟ ಈ ಸಿದ್ದರ ಬೆಟ್ಟ. ಈ ಬೆಟ್ಟದಲ್ಲಿ ನೂರಾರು ತಪಸ್ವಿಗಳು ಸಿದ್ಧಿಯನ್ನು ಪಡೆದಿರುತ್ತಾರೆ. ಹಾಗಾಗಿ ಈ ಬೆಟ್ಟಕ್ಕೆ ಸಿದ್ದರ ಬೆಟ್ಟ ಎಂಬ ಹೆಸರಿದೆ ಎಂಬುದು ನಂಬಿಕೆ. ಈ ಗುಹೆಯ ಒಳಗಡೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಗದ್ದುಗೆ ಒಂದು ಶಿವಲಿಂಗದ ಮುಂದೆ ಒಂದು ಕೊಳದ ಆಕಾರದ ನೀರಿನ ಬುಗ್ಗೆ,
ಅದು ಸುವರ್ಣಮುಖಿಯ ಉಗಮ ಸ್ಥಾನ ಎನ್ನಲಾಗುತ್ತೆ. ಈ ಜಲವನ್ನು ಇಲ್ಲಿ ಬರುವ ಭಕ್ತರಿಗೆ ಪವಿತ್ರ ಜಲವೆಂದು ನೀಡಲಾಗುತ್ತದೆ. ಆ ನೀರನ್ನು ತಲೆಯ ಮೇಲೆ ಹಾಕಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡಿದರೆ ಜೀವನದ ಅರ್ಧ ಕಷ್ಟ ಕಾರ್ಪಣ್ಯಗಳು ಕಳೆದ ಹಾಗೆ. ಶ್ರೀ ಸಿದ್ದೇಶ್ವರ ಸ್ವಾಮಿಯು ಎಲ್ಲ ಜನರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ಬಯಸುತ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ಸಾರಿ ಭೇಟಿಯಾಗೋಣ. ನಮಸ್ಕಾರ.